ನಾನು ಹೋಟೆಲ್ಗೆ ಹೋಗೋದಕ್ಕೆ ಅಷ್ಟೊಂದು ಕಂಡೀಷನ್ಸ್ ಹಾಕ್ತೀನಿ. ನನಗೆ OCD ಇರೋ ವಿಷಯ ಗೊತ್ತಿದ್ದು ನೀನಿಗೆಲ್ಲ ಮಾತಾಡ್ಬೋದೇನೋ? ಗೆಳೆಯ, ನನಗೂ ಎಲ್ಲ ಗೊತ್ತು ಕಣ. ನಾನು ಹೇಳೋದು ಇಷ್ಟೇನಪ್ಪ, ನಿನಗೆ ನಿಮ್ಮ ಮನೆಯಲ್ಲಿ OCD ಇಶ್ಯೂ ಇದೆಯಾ? ಇಲ್ಲ. ಹಾಗೆ ಅವ್ರ ಮನೇಲೂ ಇರಬಾರದು. ಗೆಳೆಯ, ನೀನು ಮದುವೆ ಆದ್ಮೇಲೆ ನಿನ್ನ ಮಧುಚಂದ್ರ ಸ್ಟಾರ್ ಹೋಟ್ಲಲ್ಲಿ ಆಯ್ತು, ಈ ಬಡಪಾಯಿಗೆ ಅತ್ತೆ ಮನೇಲಿ ಆಯ್ತಪ್ಪ. ರಿಯಲಿ ಯುವರ್ ಲಕ್ಕಿ ಕಣ. ನಿನಗೆ ಸ್ಟಾರ್ ಹೋಟ್ಲ್ ವೈಭವದ ಜೊತೆಗೆ ಅತ್ತೆ ಮನೆ ಆತಿಥ್ಯನೂ ಸಿಗ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ. ಎಲ್ಲದಕ್ಕೂ ಅಲ್ಲಿಗೆ ಬರ್ತೀಯಲ್ಲ, ಏನೋ ಹೇಳ್ಬೇಕು ಅಂತ ಮಾತಾಡ್ತಾನೆ ಇರ್ತೀಯಪ್ಪ. ಆಯ್ತು ಬಿಡಪ್ಪ, ಹಾರ್ಟಿಗೆ ತಗೋಬೇಡ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಓಕೆ, ಈಗ ಸೀರಿಯಸ್ ಆಗಿ ಮಾತಾಡೋಣ. ನೋಡು ಗೆಳೆಯ, ಮದುವೆ ಆದ್ಮೇಲೆ ಇದು ಮೊದಲನೇ ದೀಪಾವಳಿ, ವೆರಿ ಸ್ಪೆಷಲ್ ದೀಪಾವಳಿ. ನಿನಗೆ ಹೇಗೆ ನಿನ್ನ ತಂಗಿ ಗಂಡ ಮನೆಗೆ ಬರಬೇಕು, ಅವ್ರ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು, ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಆಸೆ ಇರುತ್ತೋ, ಹಾಗೆ ಅತ್ತೆ ಮನೆಯವ್ರಿಗೂ ಆಸೆ ಇರುತ್ತಲ್ವೇನೋ, ನಮ್ಮ ಅಳಿಯಂದ್ರು ಮನೆಗೆ ಬರಬೇಕು, ನಾವೆಲ್ಲ ಒಟ್ಟಿಗೆ ಹಬ್ಬ ಆಚರಿಸ್ಬೇಕು, ನಮ್ ಕೈಲಾದ ಗಿಫ್ಟ್ ಅವ್ರು ಕೊಡ್ಬೇಕು, ಏನೇನೋ ಇರುತ್ತಲ್ವೇನೋ. ಇಲ್ಲ, ನಮ್ಮ ಅಳಿಯಂದ್ರು ಶ್ರೀಮಂತರು, ನಮ್ಮ ಮನೆಗೆ ಬರೋದೇ ಇಲ್ಲ ಅಂತ ಅವ್ರು ನೊಂದ್ಕೋಬಾರ್ದಲ್ವಾ? OCD GCD ಅದು ಇದು ಇವನ್ನೆಲ್ಲ ಗಂಟು ಮೂಟೆ ಕಟ್ಟು ಬಿಸಾಕೋ. ಸುಮ್ನಿರೋ, ಅವಾಗಿಂದ ಒಂದೇ ಸಮ ಮಾತಾಡ್ತಾನೆ ಇದೆಯಲ್ಲೋ. ನನಗೆ ಮೂಡ್ ಆಫ್ ಆಗಿರೋದು ಸಾಲದು ಅಂತ ಬೋರ್ ಬೇರೆ ಓಡಿಸ್ತಾ ಇದೆಯಾ? ತಲೆ ತಿನ್ನಕ್ ಬೇರೆ ಯಾರು ಸಿಕ್ಲಿಲ್ಲ ನಿನ್ಗೆ? ಆಯ್ತು ಬಿಡಪ್ಪ, ನಮ್ಮ ಮಾತು ಅಂದ್ರೆ ತಲೆ ತಿನ್ನಂಗಲ್ವಾ? ಹೋಗ್ತೇ ಬಿಡು. ಆನಂದ್, ಹೋಗ ಫೈಲ್ ತಗೊಂಬ. ಗೆಳೆಯ, ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಅಂತ ಅನ್ಕೊಂಡ್ರೆ ಫೈಲು ತಗೊಂಬ ಅಂತ ಹೇಳ್ತಾ ಇದ್ಯಾ? ನಿನಗೆ ಸಿಕ್ಕಾಪಟ್ಟೆ ಈಗೋ ಕಣ. ಒಂದ್ ವಿಷಯ ಚೆನ್ನಾಗಿ ತಿಳ್ಕೊಳೋ, ಈಗೋಯಿಂದ ಯಾವ್ದು ಇರೋದಿಲ್ಲ, ಯಾವ್ದು ಉಳಿಯೋದಿಲ್ಲ. ಆಯ್ತು ಬಿಡಪ್ಪ, ಹೋಗ್ತೀನಿ, ಲೆಕ್ಚರ್ ಕೊಡ್ಬೇಡ. ಇದು ಇದು ಗೆಳೆಯ ಮಾತು ಅಂದ್ರೆ. ಒಂದ್ಸತಿ ಹಿಡ್ಕೊಂಡ್ರೆ ಎಲ್ ಬಿಡ್ತೀಯಪ್ಪ ನೀನು? ಅವನ ಮನೆಗೆ ಹೋಗಿ ಒಪ್ಕೊಂಡಲ್ಲ ಗೆಳೆಯ, ನನಗತ್ತು ಒಬ್ಬಟ್ಟಿಂದಷ್ಟೇ ಸಂತೋಷ ಆಗ್ತಾ ಇದೆ. ಸೂಪರ್ ಗೆಳೆಯ. ಅಮ್ಮ ಏನಂದ್ರು? ಅಮ್ಮನ ನಿಮ್ಮನೆಗ್ ನೀನ್ ಬರೋದಕ್ಕೆ ಫೋನ್ ಮಾಡ್ಬೇಕಂತ ಬಾಯಿಗೆ ಬಂದಂಗ್ ಬೈದ್ರು. ಗೌರಿ ಹಬ್ಬಕ್ಕೂ ಬಂದಿಲ್ಲ, ಗಣೇಶ ಹಬ್ಬಕ್ಕೂ ಬಂದಿಲ್ಲ, ಈ ಹಬ್ಬಕ್ಕೆ ನೀನ್ ಬರ್ಲೇಬೇಕು, ನಿನ್ ಮನೆಗ್ ನೀನ್ ಬರೋದಕ್ಕೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡ್ ಬರ್ಬೇಕಾ ಅಂತ ಕೇಳಿದ್ರು. ಆದ್ರೂ ಮಹಿ, ಅಕ್ಕ ಬಾವ ನಮ್ಮನೆಗ್ ಬರ್ತಿದ್ದಾರೆ, ನಾವ್ ಇಲ್ಲಿದ್ರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗ್ ಆಗುತ್ತಲ್ವಾ? ಹಾ ಜೀವ, ಐ ಅಗ್ರಿ. ಬಟ್ ಇದು ನಮಗೂ ಫಸ್ಟ್ ಹಬ್ಬ ಅಲ್ವಾ? ನಿಮ್ಮ ಅಪ್ಪ ಅಮ್ಮಗೆ ಹೇಗೆ ಅವ್ರ ಮಗಳು ಹಬ್ಬಕ್ಕೆ ಮನೆಗೆ ಬರಲಿ ಅಂತ ಆಸೆ ಇರುತ್ತೋ ಹಾಗೆ ನಮ್ಮನೆಯವ್ರಿಗೂ ಇರುತ್ತಲ್ವಾ? ಆದ್ರೂ ಏಕೋ. ಪ್ಲೀಸ್ ಜೀವ, ಪ್ಲೀಸ್ 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 ಹೋಗೋಣ ಪ್ಲೀಸ್. ಓಕೆ, ಡನ್. ಥ್ಯಾಂಕ್ ಯು. ಮಾಮ್, ನನ್ನೇ ಅವಾಯ್ಡ್ ಮಾಡಕ್ ನೋಡ್ತಿದ್ಯಾ ಅಲ್ವಾ? ನೋಡ್ತಾ ಇರು, ಹೇಗ್ ಶಾಕ್ ಕೊಡ್ತೀನಿ ನಿನ್ಗೆ ನಾಳೆ ಅಂತ. ಇವತ್ತೇ ಲಾಸ್ಟ್ ಡೇ. ಇನ್ಯಾವತ್ತು ನನ್ನ ತಮ್ಮ ಅಂತ ವಿತೌಟ್ ಮೈ ಪರ್ಮಿಷನ್ ಯಾವ ವಿಷಯದಲ್ಲೂ ಇಂಟರ್ಫಿಯರ್ ಆಗ್ಬಾರ್ದು. ಇನ್ಮೇಲೆ ಆಫೀಸಿಗೆ ಹೋಗಾಗಿಲ್ಲ, ಯಾವ ಜವಾಬ್ದಾರಿನೂ ಹ್ಯಾಂಡಲ್ ಮಾಡಂಗಿಲ್ಲ. ನಿನ್ ಪಾಲಿಗೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋ. ಏನಾಗಿದೆ ನಿಂಗೆ? ಬೆಳಗ್ಗೆ ತೀರ್ಥ ಸೇವನೆ ತುಂಬ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ಅದು ಡೈರೆಕ್ಟ್ ಆಗಿ ಬಾಟ್ಲ್ ಎತ್ತಾ ಇದೆಯಲ್ಲ. ಇನ್ನೇನ್ ಮಾಡ್ಲಿ ಮಾಂಸ, ನನಗೆ ಆಗ್ತಿರೋ ಸಂಕಟಕ್ಕೆ ಊರಿಗೆ ನಿನ್ನ ಕೈಯಲ್ಲಿ ಇದೆಯಲ್ಲ ಅದೇ ಮೆಡಿಸನ್ ಸೊಲ್ಯೂಷನ್ ಎಲ್ಲ. ನೋಡ, ಸುಮ್ನೆ ಕೊಟ್ಬಿಡು, ನಾನು ಕುಡಿಬೇಕು. ಮುಚ್ಚೋ ಬಾಯ್. ಆಗಿರೋ ಇನ್ಸಲ್ಟ್ ರಿವೈಂಡ್ ಮಾಡ್ಕೊಂಡು ಹುಚ್ಚ ಆಗ್ತಾ ಇದೀನಿ ನಾನು. ಅಳಿಮಯ್ಯ, ಹತಾಶೆ ನಿರಾಶೆ ಬದುಕಿಗೆ ಒಳ್ಳೇದಲ್ಲ, ಅಷ್ಟೊಂದು ಅಪ್ಸೆಟ್ ಆಗ್ಬೇಡ. ನೋಡು ಅಳಿಮಯ್ಯ, ಒಂದು ಮಾತು ನೆನ್ಪಿಟ್ಕೋ, ನಾವು ಡ್ರಿಂಕ್ಸ್ ಅನ್ನ ಕುಡಿಬೇಕು, ಡ್ರಿಂಕ್ಸೇ ನಮ್ಮನ್ನ ಕುಡಿದು ಆಪೋಷಣ ತಗೊಳ್ಳೋ ತರ ಆಗ್ಬಾರ್ದು. ಎಲ್ಲವೂ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು, ನಾವು ಯಾವುದರ ಕಂಟ್ರೋಲ್ ಅಲ್ಲೂ ಇರಬಾರ್ದು. ಮೊದಲು ಇದನ್ನ ಅರ್ಥ ಮಾಡ್ಕೋ. ಇನ್ನೇನು ಉಳಿದಿಲ್ಲ ಮಾಂಸ, ಎಲ್ಲಾನು ಕಳ್ಕೊಂಡು ಡೆಡ್ ಬಂದು ನಿಂತಿದ್ದೀನಿ ಅನಿಸ್ತಾ ಇದೆ ನನಗೆ. ಅಣ್ಣ ಇನ್ನ ಸತ್ರು ನನ್ನನ್ನ ನಂಬಲ್ಲ, ನನ್ನನ್ನ ಹತ್ರನೂ ಸೇರ್ಸಲ್ಲ ಅವನು. ಮುಗ್ದೋಯ್ತು ಮಾವ್, ಎಲ್ಲ ಮುಳುಗೋಯ್ತು. ಹೋಪ್ಲೆಸ್ ಆಗಿದ್ದೀನಿ ನಾನು. ಅಯ್ಯೋ ದೇವ್ರೆ, ಯಾಕೋ ಹಂಗಂತ ಗೊತ್ತಾ?
ಹೋಪ್ಲೆಸ್ ಅನ್ನೋದ್ರಲ್ಲಿ ಹೋಪ್ ಇದೆ, ಅದನ್ನು ಮರಿಬೇಡ. ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನೋದು ಬರೀ ಮ್ಯಾಥಮೆಟಿಕ್ಸ್ ಅಲ್ಲ ಕಣೋ, ಅದು ಫಿಲಾಸಫಿ. ಥಿಂಕ್ ಪಾಸಿಟಿವ್ ಅಳಿಮಯ್ಯ. ಎಲ್ಲ ಹೊಗೆ ಹಾಕ್ಸ್ಕೊಂಡು ಕೂತಿರ್ಬೇಕಾದ್ರೆ ಇನ್ನೇನ್ ಥಿಂಕ್ ಪಾಸಿಟಿವ್? ನಾನು ಇವಾಗ ಡಿಪ್ರೆಷನ್ ಇರೋದಕ್ಕೆ ಮೋಟಿವೇಶನ್ ಸ್ಪೀಕರ್ ಆಗಿದ್ಯಾ ನೀನು? ಅಳಿಮಯ್ಯ, ಇರೋದನ್ನ ಹೇಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥದ್ದೆಲ್ಲ ಎಷ್ಟು ಆಗಿಲ್ಲ. ಒಂದು ವಿಷಯ ತಿಳ್ಕೊ, ಕಷ್ಟನ ಸೋಲನ್ನ ನಾವು ಹೆಂಗ್ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಹೆಂಗೆ ಅಂತ ಡಿಸೈಡ್ ಆಗುತ್ತೆ. ನೀನು ಸತ್ಯಕ್ಕೆ ಸೋತಿರ್ಬಹುದು, ಆದ್ರೆ ಸತ್ತಿಲ್ಲ. ಸರಿಯಾಗಿ ನೆನಪಲ್ಲಿಟ್ಕೋ ಅಳಿಮಯ್ಯ. ನಿನಗೆ ಔಟ್ ಆಗಿರ್ಬಹುದು, ಹಂಗಂತ ನಿನಗೆ ಬ್ಯಾಟೇ ಹಿಡಿಯಕ್ ಬರಲ್ಲ, ನಿನ್ನ ಕೆರಿಯರ್ ಕ್ಲೋಸು ಅನ್ನೋ ಅರ್ಥ ಅಲ್ಲ. ಎಲ್ರಿಗೂ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಇನ್ನಿಂಗ್ಸ್ ಇರುತ್ತೆ ಕಣೋ. ಮಾಮ್ಸ್ ಪ್ಲೀಸ್, ನನಗೆ ಎಕ್ಸಾಕ್ಟ್ ಆಗಿ ಏನ್ ಮಾಡ್ಲಿ, ನೆಕ್ಸ್ಟ್ ಸ್ಟೆಪ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ತಲೆ ಓಡ್ತಿಲ್ಲ, ಏನು ಹೊಳಿತಾನೂ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಳಿಮಯ್ಯ? ನಿನ್ ಜೊತೆಗೆ ಈ ಲಕ್ಕಿ ಲಕ್ಷ್ಮೀಕಾಂತ್ ಇದಾನಲ್ಲ. ಈಗಿರೋ ಸಮಸ್ಯೆನ ಬಗೆಹರಿಸೋದಕ್ಕೆ ಏನಾದ್ರೂ ಹೊಸ ಫಾರ್ಮುಲಾ ಕಂಡುಹಿಡಿತೀನಿ. ನೀನು ಮತ್ತೆ ನಿನ್ನ ಅಣ್ಣನ್ ಟೀಮ್ ಸೇರೋ ತರ ನಾನು ಖಂಡಿತ ಮಾಡ್ತೀನಿ ಕಣೋ. ಯಾವುದಕ್ಕೂ ನೀನ್ ಎದೆ ಮೇಲೆ ಕೈ ಇಟ್ಕೊಂಡು ನಾನು ಹೇಳೋ ಮಂತ್ರನ 3 ಸರ್ತಿ ಹೇಳ್ಕೋ, ಎಲ್ಲವೂ ಸರಿ ಹೋಗುತ್ತೆ. ಹೋಗೋ ಮಾಮ್ಸ್. ಇಟ್ಕೋ, ಇಟ್ಕೊಳ್ಳ. ತಂಡಾಕು ತಂಡ ಕೂಲ್, ತಂಡ ಕೂಲ್, ತಂಡ. ಅಪ್ಪಿ ಆಯ್ತೇನೆ? ಹಾ ಅಮ್ಮ, ಮಾಡ್ತಾ ಇದ್ದೀನಲ್ಲ. ಸ್ವಲ್ಪ ಬೇಗ ಬೇಗ ಮಾಡು, ಸ್ಲೋ ಮೋಷನ್ ಅಲ್ಲಿ ಮಾಡ್ತಾ ಇದೀಯಾ? ಆಯ್ತಮ್ಮ, ಆಗೋಯ್ತು. ಏನ್ ಮಾಡ್ತಾ ಇದೀಯೋ ನೀನ್? ಇನ್ನೂ ತರಕಾರಿನೇ ಹೆಚ್ಚಿದ್ರೆ ನಾನು ಅಡ್ಗೆ ಯಾವಾಗ ಮುಗ್ಸೋದು? ಭೂಮಿನೂ ಅಳಿಯಂದ್ರು ಬರೋ ಟೈಮ್ ಆಗೋಯ್ತು. ಇರಮ್ಮ, ಆಯ್ತು. ಅಮ್ಮ ಒಬ್ಳು. ಅಮ್ಮ ಬೇರೆ, ಬೇಗ ಕೈ ಆಡ್ಸಲ್ಲಿ. ಅಯ್ಯೋ, ಬಂದೇ ಬಿಟ್ರ ಏನೋ ನೋಡು. ಹಾ ಅಮ್ಮ, ನೋಡ್ದೆ. ಹಾಯ್ ಬಾಬಾ, ಹೇಗಿದ್ದೀರಾ? ನಮಸ್ಕಾರ. ಕೂತ್ಕೊಳ್ಳಿ ಅಳಿಯಂದ್ರೆ. ಅಳಿಯಂದ್ರೆ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಯೂಶಲಿ ಅಳಿಯಂದ್ರು ಮೊದಲನೇ ದೀಪಾವಳಿಗೆ ಮಾವನ್ ಮನೆಗೆ ಬರೋದು ವಾಡಿಕೆ. ಆದ್ರೆ ನಿಮ್ ವಿಷಯ ಹಾಗಲ್ವಲ್ಲ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನು, ತುಂಬಾ ಬ್ಯುಸಿ ಇರ್ತೀರಾ. ಆದ್ರೂ ನಿಮ್ಮಿಷ್ಟು ಕೆಲ್ಸದ ಒತ್ತಡದ ಮಧ್ಯೆ ಟೈಮ್ ಮಾಡ್ಕೊಂಡು ಬಂದಿದ್ದೀರಲ್ಲ, ತುಂಬಾನೇ ಸಂತೋಷ ಆಯ್ತು. ಅಮ್ಮ, ಇವ್ರು ಹೀಗೇನೆ, ನಮ್ಮವರು ತಮ್ಮವರು ಅಂತ ತುಂಬಾನೇ ಇದೆ. ಬಿಸಿ ಇರ್ತಾರೆ, ಆದ್ರೆ ಮನೆಯವ್ರಿಗೋಸ್ಕರ ಯಾವಾಗ್ಲೂ ಟೈಮ್ ಮಾಡ್ಕೊಳ್ತಾರೆ. ಪಕ್ಕಾ ಫ್ಯಾಮಿಲಿ ಮ್ಯಾನ್ ಇವ್ರು. ಥ್ಯಾಂಕ್ ಯು ಸೋ ಮಚ್ ಬಾಬಾ ಬಂದಿದ್ದಕ್ಕೆ. ಅದಕ್ಕೆ ಹೇಳೋದು ಭೂಮಿ, ಯಾರು ಸುಮ್ನೆ ದೊಡ್ಡವರಾಗೋದಿಲ್ಲ. ನಮ್ಮ ಅಳಿಯಂದ್ರು ತುಂಬಿದ್ ಕೊಡ. ಅಮ್ಮ ಬೇರೆ ಹಿಂಗ್ ಹೊಗಳ್ತಿದ್ದಾಳೆ, ಇವ್ರಿಲ್ಲಿ ಹೇಗ್ ಹೊಂದ್ಕೋತಾರೋ, ಹೇಗ್ ಹಬ್ಬ ಮಾಡ್ತಾರೋ ಇವ್ರೇ. ಮತ್ತೆ ಅವ್ರು ಬಂದಾಗ ನೀನ್ ಈ ತರ ಇರಬಾರ್ದು, ಯಾಕೆಂದ್ರೆ ಅವ್ರಿಗೆಲ್ಲ ಡೌಟ್ ಬರುತ್ತೆ ನಿನ್ ಮೇಲೆ. ನೀನು ರೋಷ, ವೇಷ, ಆವೇಶನೆಲ್ಲ ಗಂಟು ಕಟ್ಟಿ ಪಕ್ಕದಲ್ಲಿ ಇಟ್ಬಿಡು ಹಬ್ಬದ ಪ್ರಯುಕ್ತ. ಮುಂದೇನು ಅಂತ ಹಬ್ಬ ಆದ್ಮೇಲೆ ನೋಡ್ಕೊಳ್ಳೋಣ ಅಳಿಮಯ್ಯ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಯೋಧಿಯವರೇ, ಏನ್ ಮತ್ತೆ ಯೋಚನೆ ಮಾಡ್ತಾ ಇದ್ಯಾ? ಜೈ, ಇವನು ಒಂಥರ ಹಠ ಅಂದ್ರೆ ಅವಳದು ಇನ್ನೊಂಥರ ಹಠ. ಮಹಿಮಾ ಫೋನ್ ಮಾಡಿ ಹಬ್ಬಕ್ಕೆ ಮನೆಗೆ ಬರ್ತೀನಿ ಅಂತ ಟಾರ್ಚರ್ ಕೊಡ್ತಿದ್ದಾಳೆ. ಅವಳು ಬರ್ದೇ ಇದ್ರೆ ಅಷ್ಟೇ ಸಾಕು. ಅಕಸ್ಮಾತ್ ಬಂದ್ರೆ ಹೌದು, ಅಪ್ಪ ಎಲ್ಲಿ? ಅಪ್ಪ ಹರಕೆ ತೀರ್ಸಕ್ ಹೋಗಿದಾರ ಕಣೆ. ಹರ್ಕೆನಾ? ಏನ್ ಹರ್ಕೆ? ಅದು ನಮ್ ಭೂಮಿದು ಬೇಗ ಮದ್ವೆ ಆಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ವಿ. ಇವತ್ತು ದಿನ ಚೆನ್ನಾಗಿದ್ಯಲ್ಲ, ಅದಕ್ಕೆ ಅದನ್ನ ತೀರ್ಸಕ್ ಹೋಗಿದ್ದಾರೆ.
ನೋಡಿ ನೀವ್ ಬಂದವ್ರನ್ನೇ ಕೂರಿಸ್ಬಿಟ್ಟು ಹಾಗೆ ಮಾತಾಡಿಸ್ತಾ ಇದ್ದೀನಿ. ಅಪ್ಪಿ ಹೋಗು, ಬಾವನ್ ಜ್ಯೂಸ್ ತಗೊಂಬ. ಕೂತಿರಿ ಅಳಿ ಅಂದ್ರೆ. ಬಾ 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 ಮಾತಾಡ. ಬಾಬಾ 2 minutes ಹಿಂಗೋಗಿ ಹಿಂಗ್ ಬರ್ತೀನಿ. ಓಕೆ ಹಾಯ್ ಮಾಮ್. ಹಾಯ್ ಶಕುಂತಲಾ. ಹಲೋ. ನಮಸ್ಕಾರ. ಹಾಯ್ ಜಯ್. ಹಾಯ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಎಲ್ಲಿ ಗೌತಮ್ ಭೂಮಿಕಾ ಕಾಣಿಸ್ತಾ ಇಲ್ಲ? ಗೌತಮ್ ದೀಪಾವಳಿ ಸೆಲೆಬ್ರೇಟ್ ಮಾಡೋದಕ್ಕೆ ಅವನ ಅತ್ತೆ ಮನೆಗೆ ಹೋಗಿದ್ದಾನೆ. ಓ ಮರ್ತೇ ಬಿಟ್ಟಿದ್ದೆ, ಅವ್ರಿಗೂ ಮೊದಲನೇ ಹಬ್ಬ ಅಲ್ವಾ. ಎಲ್ಲಿ ಮಹಿಮಾ ಜೀವನ್ ಇನ್ನೂ ಬಂದೇ ಇಲ್ಲ? ಅದು ಗೌತಮ್ ಅಲ್ಲಿಗೆ ಹೋಗಿದ್ದಾನಲ್ಲ, ಅವಳು ಅಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಿಮ್ಮಿಬ್ಬರನ್ನ ಮಾತ್ರ ಇನ್ವೈಟ್ ಮಾಡಿದೆ. ಹೋ ಓಕೆ ಓಕೆ. ಯಾಕೆ ಜಯ್ ತರ ಇದೆಯಾ? ಎನಿಥಿಂಗ್ ರಾಂಗ್? ಹುಷಾರಿಲ್ವಾ? ಅಣ್ಣ ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ನಥಿಂಗ್, ನಾನು ಆರಾಮಾಗಿದ್ದೀನಿ. ಐ ಆಮ್ ಫೈನ್. ನೀವಿಬ್ರು ಫ್ರೆಶನ್ ಅಪ್ ಆಗಿ ಆಶು ಕರ್ಕೊಂಡು ಹೋಗಮ್ಮ. ಬನ್ನಿ ಅತ್ತೆ. ಹುಡುಗಿ ಚಿಕನ್ ತಿಂತ ಹಾಡು ಹೇಳೋದು ಮಾಲಾಶ್ರೀ ಮಾಲಾಶ್ರೀ. ಓಕೆ, ನೆಕ್ಸ್ಟ್ ನಿಮ್ ಕಡೆಯಿಂದ ಯಾರು ಬರ್ತೀರಾ? ಮೀ ಮಿಸ್ ಮೈಸೂರು 1988. ಮಾವ. ರಾಣಿ. ಟೈಮ್ ಅಪ್. ಆನ್ಸರ್ ಏನಪ್ಪಾ ಅಂದ್ರೆ ಮಿಸ್ ಮೈಸೂರ್ 1988. ಓ, ನಮ್ಮಮ್ಮನ್ ಪಂಚ್ ಲೈನು. ಏನದ ಮಿಸ್ ಮೈಸೂರು? ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಜೀವ ಅವರಮ್ಮ ಮಿಸ್ ಮೈಸೂರ್ 1988 ಆಗಿದ್ರಂತೆ. ಹಾಗಂತ ಬಿಲ್ಡಪ್ ತಗೊಳ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್. ಥ್ಯಾಂಕ್ಸ್. ನೀವು ಯೂಶುವಲ್ ಆಗಿ ಲೆಕ್ಚರ್ ಕೊಡ್ತಿರಲ್ಲ, ಅದೇ ಥರ ನಿನ್ನೆ ರಾತ್ರಿ ಲೆಕ್ಚರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಡೇ ಯಾವಾಗ ಬಂತು ಅಂತಲೇ ಗೊತ್ತಾಗಲಿ. ಸ್ಲೀಪಿಂಗ್ ಪಿಲ್ಸ್ಗಿನ್ನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ಲೆಕ್ಚರು. ಸೈಡ್ ಎಫೆಕ್ಟ್ಸ್ ಇರಲ್ಲ, ಸೇಫ್ ಆ್ಯಂಡ್ ಬೆಸ್ಟ್, ಫ್ರೀ ಆಫ್ ಕಾಸ್ಟ್ ಬೇರೆ. ಥ್ಯಾಂಕ್ ಯು. ಕಿಂಡಲ್ ಮಾಡ್ತಿದ್ದೀರಲ್ಲ, ಮಾಡಿ. ನನಗೂ ಒಂದಿನ ಟೈಮ್ ಬರುತ್ತೆ. ಏನಾಯ್ತು? ಅದು ಮಲಗಿದ್ದು ಸರಿ ಹೋಗ್ಲಿಲ್ಲ. ಯಪ್ಪ, ಎಲ್ಲೆಲ್ಲಿ ನೋಡ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿ ಒಂದ್ಸಾರಿ ಬಂದು ಹೋದ್ರೇನೆ ತುಂಬಾ ಖರ್ಚಾಗುತ್ತೆ. ಮತ್ತೆ ಅವ್ರ ಮೇಲೆ ಭಾರ ಆಗ್ಬಾರ್ದು ಅಂತ ನಾನು ಇದು ಬೇಕು ಅದು ಬೇಕು ಅಂತ ಕೇಳಲಿಲ್ಲ. ರಿಯಲಿ ಸಾರಿ. ಇದು ಮ್ಯಾಟ್ರಸ್ ಮಿಸ್ಟೇಕು. ಇರ್ಲಿ ಬಿಡಿ, ನಿಮ್ಮ ಮಿಸ್ಟೇಕು ಅಲ್ಲ, ಮ್ಯಾಟ್ರಸ್ ಮಿಸ್ಟೇಕು ಅಲ್ಲ. ಅದು ಜಾಗ ಹೊಸದಲ್ವಾ, ಹಾಗಾಗಿ ನನಗೆ ನಿದ್ದೆ ಬರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನನಗೆ ಅಂತ ನನ್ನ ಮುಖ ನೋಡ್ಕೊಂಡು ನೀವು ಇಷ್ಟೊಂದು ಕಾಂಪ್ರಮೈಸು ಅಡ್ಜಸ್ಟ್ಮೆಂಟು ಮಾಡ್ಕೋತಾ ಇದ್ದೀರಾ. ನಾನು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ? ಇಲ್ಲಾದ್ರೆ ನಾನು ಬಹಳ ಸೆಲ್ಫಿಶ್ ಆಗ್ಬಿಡ್ತೀನಿ. ತುಂಬ ಕೆಟ್ಟ ಫಿಶ್. ನಿಜ, ಒಂದು ಫಿಶ್ ಇದ್ರೆ ಇನ್ ಯಾವ ಫಿಶ್ಗೂ ಜಾಗ ಇರಲ್ಲ. ಎಲ್ಲಾ ಕಡೆ ನಾನೇ ಇರಬೇಕು ಅನ್ನತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಭೂಮಿ, ಅಳಿಯಂದ್ರಿಗೆ ಮೊದಲು ಕುಂಕುಮ ಇಟ್ಟು
ಎಣ್ಣೆ ಹಚ್ಚು ಆಯ್ತಾ, ಆಮೇಲೆ ಆರತಿ ಕೊಡ್ತೀನಿ, ಆರತಿ ಮಾಡುವ. ತಗೋಕಂದ, ತಗೋ ಪುಟ್ಟಿ, ತಗೋ. ಹಚ್ಚೆ. ನೀವು ನಾಚಿಕೆ ಪಡ್ತಾ ಇದ್ದೀರಿ? ಅಯ್ಯೋ ಪಾಪ ಗೆಳೆಯ ಕಾಯ್ತಾ ಇದ್ದಾನೆ, ಯಾವಾಗ ನೀವು ಎಣ್ಣೆ ಹಚ್ತೀರೋ ಅಂತ. ಬೇಗ ಹಚ್ಚಿ, ಸತಾಯಿಸ್ಬೇಡಿ ಅಲ್ವಾ ಗೆಳೆಯ? ಪುಟ್ಟಿ ಹಚ್ಚಮ್ಮ. ಲೇ, ನೀನು ನಿನ್ ಗಂಡಿಗೆ ಎಣ್ಣೆ ಹಚ್ತಾ ಇರೋದು, ಅದಕ್ಕೆ ಯಾಕೆ ಇಷ್ಟ ನಾಚಿಕೆ? ಓಹೋ, ನಾವೆಲ್ಲ ಇದೀವಲ್ಲ ಅದಕ್ಕೆ. ಕರೆಕ್ಟ್ ಕರೆಕ್ಟ್ ಆಂಟಿ. ಪ್ಲೀಸ್ ನನ್ನ ಆಂಟಿ ಅಂತ ಮಾತ್ರ ಕರಿಬೇಡಿ. ಓ, ನೀವು ಮಿಸ್ ಮೈಸೂರ್ 1988 ಅಲ್ವಾ? ಹೌದು, ಕರೆಕ್ಟ್. ಹಚ್ಚಮ್ಮ ಭೂಮಿ. ಭೂಮಿ, ಅಳಿಯಂದ್ರ ಅವಾಗ್ಲಿಂದ ಕಾಯ್ಕೊಂಡು ಕೂತಿದ್ದಾರೆ, ಎಷ್ಟೊತ್ತು ಅಂತ ಕಾಯಿಸ್ತೀಯ? ಅವ್ರ ಮುಖ ನೋಡಕ್ ಆಗ್ತಿಲ್ಲ ಕಣೆ. ಹಚ್ಚಮ್ಮ. ಪರವಾಗಿಲ್ಲ ಹಚ್ಚು ಬೂ, ಇಲ್ಲಿರೋರೆಲ್ಲ ನಮ್ಮವರೇ, ನಡೆಯುತ್ತೆ. ಹಚ್ಚು, ಕುಂಕುಮ ಇಡು ಮಗ. ಎಣ್ಣೆ ತಗೋ. ಮೊದಲು ನೆತ್ತಿಗೆ ಇಡ್ತಾರೆ, ನೆತ್ತಿಗೆ. ಹಚ್ಚಿಸ್ಕೊಳ್ಳಿ ಹೇಳಿ ಅಂದ್ರೆ ಶಾಸ್ತ್ರ ಇದು. ಭೂಮಿ, ಕಾಲ್ಗೂ ಹಚ್ಚ. ಹಚ್ಚಿಸ್ಕೊಳ್ಳಿ. ಈಗ ನೀಟಾಗಿ ಕೈಗೆ ಫುಲ್ ಹಚ್ಚು. ಪಾರ್ಥ ತುಂಬಾ ಒಳ್ಳೆ ಹುಡುಗ, ಒಂಥರ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಇನ್ಫ್ಯಾಕ್ಟ್ ಅವನ್ ಜೊತೆಲಿದ್ರೆ ಜೀವ ಜೊತೆ ಇದ್ದಂಗ ಅನ್ಸುತ್ತೆ. ಅವನ್ ಮಾತು, ಅನ್ನೋಗು ಟಿಟ್ಟ ಜೀವ ತರಾನೆ. ಕೇಳ್ತಾ ಇದ್ರೇನೆ ಎಷ್ಟು ಖುಷಿ ಆಗತ್ತೆ ಅಕ್ಕ. ಇಂಥವ್ರು ಸಿಗೋದು ತುಂಬಾನೇ ರೇರು. ಒಂದ್ ಸ್ವಲ್ಪನೂ ಫೇಕ್ನೆಸ್ ಇಲ್ಲ, ಸಾದಾ ಸೀದಾ. ಪಾರ್ಥ ಸಿಕ್ಕಿರೋದು ನನಗ್ ಮರುಭೂಮಿಯಲ್ಲಿ ನೀರಲ್ಲ, ಎಳ್ನೀರ್ ಸಿಕ್ದಂಗಾಗಿದೆ. ಏ ಪಾರ್ಥ, ಯಾವ ಬಂದ್ಯೋ? ಬಿಗ್ ಬ್ರೋ, ನಾನು ಆಗ್ಲೇ ಬಂದೆ. ವಾವ್, ಈ ಶರ್ಟು ಪಂಚೆಯಲ್ಲಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ ಬ್ರೋ? ಏನ್ ಹೇಳು ಬ್ರೋ, ನೀನ್ ಏನೇ ಹಾಕ್ರು ಸಕ್ಕತ್ತಾಗಿ ಕಾಣಿಸ್ತೀಯಾ ಬ್ರೋ. ಈ ನಿನ್ ಗ್ಲಾಮರ್ನ ನಂಗೊಂದ್ ಸ್ವಲ್ಪ ಟ್ರಾನ್ಸ್ಫರ್ ಮಾಡು ಬ್ರೋ ಪ್ಲೀಸ್. ಸುಂದರಪ್ಪ, ಮೊದ್ಲೇ ಅವನ್ಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ, ಆಮೇಲೆ ಎಲ್ರು ರೊಚ್ಚಿಗೆ ಎದ್ದು ಬಿಡ್ತಾರೆ ಅಷ್ಟೇ. ಹುಷಾರು, ಅವನಿಗೆ ತುಂಬಾ ಜನ ಫ್ಯಾನ್ಸ್ ಇದಾರೆ. ಹುಷಾರು ಪಾರ್ಥ. ಬ್ರೋ, ಆನಂದ್ ಬ್ರೋ ಹೇಳ್ತಾರೆ ನಿಜನಾ? ಆ ಲೆವೆಲ್ಗೆ ಹವಾ ಮೇಂಟೈನ್ ಮಾಡಿದ್ಯಾ? ಏ ಸುಮ್ನಿರಪ್ಪ ನೀನು, ಅವನೇನು ಹೇಳ್ತಾನೆ ಅಂತ ನೀನು ಕೇಳು. ಟೆಲ್ ಮಿ ಭಾವ, ಹೌ ಕ್ಯಾನ್ ಐ ಹೆಲ್ಪ್ ಯು? ಏನ್ ಮಾಡ್ತಾ ಇದ್ದೀರಾ? ನಾನು ಏನಾದ್ರೂ ಹೆಲ್ಪ್ ಮಾಡ್ಬೋದಾ? ಭಾವ, ಅಣ್ಣ ಮತ್ತೆ ಅಪ್ಪ ಇದ್ದಿದ್ರೆ ಪ್ರತಿ ವರ್ಷನೂ ಹೆಲ್ಪ್ ಮಾಡೋ ಹಂಗೆ ಈ ವರ್ಷನೂ ಹೆಲ್ಪ್ ಮಾಡಿರೋರು. ಬಟ್ ನೀವ್ ನಮ್ ಗೆಸ್ಟ್, ಇವತ್ತು ನಿಮ್ ಕೈಲಿ ನಾವು ಕೆಲಸ ಮಾಡ್ಸೋದಾ? ನೋ, ನೀವ್ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ. ನಾನು ಯಾಕೆ ಹೆಲ್ಪ್ ಮಾಡಬಾರ್ದು? ಅಯ್ಯೋ ಭಾವ, ನೀವು ಟೈಮ್ ಮಾಡ್ಕೊಂಡು ನಮ್ ಮನೆಗ್ ಬಂದಿರೋದೇ ಹೆಚ್ಚು. ನಿಮ್ ಕೈಲಿ ಕೆಲಸ ಮಾಡ್ಸಕ್ಕಾಗತ್ತಾ? ನೀವು ಕೂತಿರಿ, ರೆಡಿ ಆದ್ಮೇಲೆ ನಾನೇ ಬಂದ್ ಕರ್ತೀನಿ. ಓಕೆ? ನಾನು ಇದೆಲ್ಲ ಮಾಡಿದ್ದೀನಿ. ಅಜ್ಜಿಗೆ ನಾನು ತುಂಬಾ ಸತಿ ಸಹಾಯ ಮಾಡಿದ್ದೀನಿ.
ಕುಡಿ. ನೋ ಬಾಬಾ, ಕೈಯೆಲ್ಲ ಗಲೀಜಾಗುತ್ತೆ, ಬೇಡ ಬಾಬಾ. ಅಯ್ಯೋ, ತೊಳ್ಕೊಂಡ್ರಾಯ್ತು. ಬಾಬಾ ಪ್ಲೀಸ್ ಬಿಟ್ಬಿಡಿ ಬಾಬಾ, ಪರವಾಗಿಲ್ಲ, ನಾನು ಮಾಡ್ಕೋತೀನಿ. ಅರೆ ನಾನು ಮಾಡ್ಕೋತೀನಿ ಎಲ್ಲಾನು. ನೀವು ಅಕ್ಕ ಬೈತಾಳೆ. ಏನ್ ನಡೀತಾ ಇದೆ ಇಲ್ಲಿ? Not again. ಪಾರ್ಥ ಸೂಪರ್. ಅಪ್ಪಿ ಏನೇ ಇದು? ಸಾರಿ ಪಾರ್ಥ. ಅಕ್ಕ, ಐ ಆಮ್ ಸೋ ಸಾರಿ ಅಗೇನ್. ಅಣ್ಣ ಅದಕ್ಕೆ ಏನ್ ಮಾಡ್ತಿರ್ಬೋದು ನೋಡೋಣ. ಅಕ್ಕ ಭಾವ ಏನ್ ಮಾಡ್ತಾ ಇರ್ಬೋದು ನೋಡೋಣ. ಹಳಿ ಅಂದ್ರೆ ಗಿಳಿಯ ಅದ್ಗೆ ಪೂಜೆ ಎಲ್ಲ ಆಯ್ತಲ್ಲ, ಬರ್ತೀನಿ ಅದ್ಗೆ. ಯಾಕಪ್ಪ ಅರ್ಜೆಂಟ್ ಮಾಡ್ತಾ ಇದೀಯಾ? ಇದ್ದೋಗು, ಎಲ್ಲರೂ ಜೊತೆಗೆ ಸೇರಿದ್ವಲ್ಲ. ಅಪ್ಪ ನನಗೂ ಹಬ್ಬನಪ್ಪ ಇವತ್ತು. ನಮ್ಮನೇಲಿ ಹೆಂಡತಿ ಮಕ್ಕಳು ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಹೊಡ್ತೀನಿ, ಆಫೀಸಲ್ಲಿ ಸಿಗ್ತೀನಿ ಕಣ, ಬರ್ತೀನಿ. ಬಾಯ್ ಬಾಯ್. ಅಯ್ಯೋ ಏನ್ ಹೀಗೆ ಹೇಳ್ತಿದ್ದೀರಾ? ಆನಂದರೆ ಪ್ಲೀಸ್, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಅದ್ಗೆ ನೀವ್ ಈ ತರ ಹೇಳ್ಬಿಟ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಯ್ತು, ಊಟ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಕಣೋ, ಕ್ಲೋಸ್ ಫ್ರೆಂಡ್ ಇರೋ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಕೊಡ್ತೀಯಾ? ಇವ್ರು ಕರೆದ ತಕ್ಷಣ ಒಪ್ಕೊಂಬಿಟ್ಟಿಯಲ್ಲ? ಗೆಳೆಯ, ಅದಿರೋದೇ ಹಾಕಣೋ. ಇದು ಮದುವೆ ಆದ್ಮೇಲೆ ಹೆಂಡ್ತಿರೇ ಮೇನು, ಆಯ್ತಾ? ನಾವು ಸುಮ್ನೆ ನೆಪ ಮಾತ್ರಕ್ಕಷ್ಟೇ, ರಬ್ಬರ್ ಸ್ಟಾಂಪು, ಏನು ಮಾಡಕ್ ಆಗಲ್ಲ. ಅದಿರೋದು ಹಾಗೆ ಕಣ. ಬೇಕಾದ್ರೆ ಸೀನಿಯರ್ ಕೇಳು, ಅಲ್ಲ ಆಂಟಿ? ಅಮ್ಮ, ನೀವ್ ಹೇಳೋದು 100% ಕರೆಕ್ಟ್. ಮದುವೆ ಆದ್ಮೇಲೆ ಗಂಡ ಎಷ್ಟು ದೊಡ್ಡ ಹುಲಿ ಆಗಿದ್ರು ಆಮೇಲೆ ಪಾರ್ಥ, ನೀನೇನು ಹೇಳು, ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ರ ಮಜಾನೇ ಬೇರೆ ಕಣ. ಗೆಳೆಯ, ನಿನಗೆ ಕೆಳಗಡೆ ಕೂತ್ಕೊಳ್ಳೋ ಕಷ್ಟ ಆದ್ರೆ ಹೇಳಪ್ಪ, ಟೇಬಲ್ ಹಾಕ್ಸೋಣ. ಅದೆಲ್ಲ ಏನು ಬೇಡ, ನನ್ಗೆ ಅಭ್ಯಾಸ ಇದೆ. ಇದೇನು ಫಸ್ಟ್ ಟೈಮ್ ಅಲ್ಲ ನಾ ಇಲ್ಲಿಗೆ ಬರ್ತಾ ಇರೋದು. ತಾವು ಸ್ವಲ್ಪ ಆಯ್ತಪ್ಪ. ಅಮ್ಮ ನೀನ್ ಕೂತ್ಕೊ, ನಾನು ಬಡಿಸ್ತೇನೆ. ಚೆನ್ನಾಗಿ ಹೇಳ್ದೆ ಕಂದ. ಇವತ್ತು ನೀನು ಅಳಿಯಂದ್ರ ಪಕ್ಕದಲ್ಲಿ ಕೂತ್ಕೊಂಡು ಲಕ್ಷಣವಾಗಿ ಊಟ ಮಾಡ್ಬೇಕು, ಅದು ಪದ್ಧತಿ. ಆಮೇಲೆ ನಾನು ಅಪ್ಪಿ ಊಟ ಮಾಡಿ. ನಡಿ ಕೂತ್ಕೊ, ನಡಿ ಕೂತ್ಕೊ, ನಡಿ ಬಾ ಕೂತ್ಕೊ, ನಡಿ. ಲಕ್ಷಣವಾಗಿ ಕೂತ್ಕೊ ಯಜಮಾನ್ರ ಪಕ್ಕ. ಹಾ, ಯಾಕಪ್ಪ? ಅಯ್ಯೋ ಏನಾಯ್ತು? ಯಾಕೆ ಹಿಂದೆ ಹೋಗ್ತಾ ಇದ್ದೀರಾ? ಅದು ನೀವು ಮತ್ತೆ ನನ್ನ ಮೈ ಮೇಲೆ ಏನಾದ್ರು ಚೆಲ್ಬಿಡ್ತೀರಾ ಅಂತ ಭಯ. ಅದಕ್ಕೆ ಸೇಫ್ಟಿಗೆ ನಾನೇ ಹಿಂದೆ ಬಂದ್ಬಿಟ್ಟೆ. ಡೋಂಟ್ ವರಿ, ನಾನು ಆತರ ಚೆಲ್ಲೋದಿಲ್ಲ. ಐ ಯು ಶೋರ್? ಪಕ್ಕ ಆಗಲ್ಲ ಅಲ್ವಾ? ಗ್ಯಾರಂಟಿ ಕೊಡ್ತಾ ಇದ್ದೀನಲ್ಲ. ಸರಿ, ಹಾಗಾದ್ರೆ ಬಡ್ಸಿ. ಎಲ್ಲ ಊಟ ಶುರು ಮಾಡಿ. ಆನಂದ್ ಅವರೇ, ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಮ್ಮ. ಓಕೆ. ಹಳಿ ಅಂದ್ರೆ ಅಯ್ಯೋ, ನನ್ ಮರವಿಗಿಷ್ಟು ಬಿಸಿ ಬಿಸಿ ಕಜ್ಜಾಯ. ಹಳಿ ಅಂದ್ರೆ ಇನ್ನೊಂದು ಬಡಿಸ್ಲಾ? ಹಾ ಸಾಕು, ನಾನು ಬೇಕು ಅಂದ್ರೆ ಹಾಕ್ಸ್ಕೊತೀನಿ. ಅಯ್ಯೋ, ಕೇಳ್ತಾ ಇದ್ದೀರಲ್ಲ, ನೀವೇನ್ ಸಂಕೋಚ ಪಟ್ಕೋಬೇಡಿ.
ಅವ್ನು ಸುಮ್ಮನೆ ಒಂಥರ ಡಿಗ್ನಿಟಿಗೋಸ್ಕರ ಬೇಡ ಅಂತಾನಷ್ಟೇ. ಅವನಿಗೆ ಕಜಾಯ ಅಂದ್ರೆ ತುಂಬಾ ಇಷ್ಟ, ಹಾಕಿ ಜಮಾಯಿಸ್ತಾನೆ. ಅಳಿ ಅಂದ್ರೆ ನಿಮ್ ಸ್ನೇಹಕ್ಕೋಸ್ಕರ ಇನ್ನೊಂದು. ನೋಡಿ ಅಳಿ ಅಂದ್ರೆ ನಿಮಗಿಷ್ಟ ಅಂತಾನೆ ಮಾಡಿರೋದು. ನೀವು ಊಟ ಮಾಡೋದು ನೋಡೋದೇ ಒಂದು ಚಂದ. ತುಂಬಾ ಇಷ್ಟಪಟ್ಟು ತಿಂತೀರಾ ಪ್ರತಿ ಒಂದು ಐಟಮ್. ಅದಕ್ಕೋಸ್ಕರ ಇನ್ನೊಂದು. ಅಯ್ಯೋ ಇದೇನಿದು? ತಿನ್ನಿ ನಿಧಾನಕ್ಕೆ. ಕಜಾಯ ಚೆನ್ನಾಗಿದೆ. ಓಹ್ ಥ್ಯಾಂಕ್ ಯು ಅಳಿ ಅಂದ್ರೆ. ಇದೆಲ್ಲ ನಮ್ ಭೂಮಿದೆ ನಳಪಾಕ. ಎಲ್ಲ ಅವಳ ಕೈವಾಡಾನೆ. ಮತ್ತೆ ಇವತ್ತು ನಿದ್ದೆ ಬರ್ತಿಲ್ವಾ? ಈ ನಿದ್ದೆ ಬರ್ದೇ ಇರೋದಿದೆಯಲ್ಲ ಅದು ಬಿಗ್ ಬ್ರೋ. ಯಾಕೆ ಇನ್ನೂ ನಿದ್ದೆ ಬಂದಿಲ್ವಾ? ಅದು ಚೇಂಜ್ ಆಫ್ ಪ್ಲೇಸ್ ಆಯ್ತಲ್ಲ, ದೇಹಕ್ಕೂ ಜಾಗಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ. ಜೆಟ್ಲಾಗ್ ತರ ಅನ್ನಿಸ್ತಾ ಇದೆ. ನಿನ್ನೆ ನಾನು ಕೊಟ್ಟಿದ್ದ ಲೆಕ್ಚರು ಸ್ಟ್ರಾಂಗ್ ಆಗಿರ್ಲಿಲ್ಲ, ಐ ಮೀನ್ ಬೋರಿಂಗ್ ಆಗಿರ್ಲಿಲ್ಲ ಅನ್ಸುತ್ತೆ. ಇವತ್ತೊಂದು ಸ್ಟ್ರಾಂಗ್ ಡೋಸ್ ಕೊಡ್ಲಾ? ನಿದ್ರೆ ಬಂದರೂ ಬರ್ಬೋದು. ಬೇಡ, ಆ ತೊಂದರೆ ತಗೋಬೇಡಿ, ನೀವು ಹೋಗಿ ಮಲ್ಕೊಡಿ, ನಾನು ಆಮೇಲೆ ಮಲ್ಕೋತೇನೆ. ಗೋ. ಓಕೆ, ಗುಡ್ ನೈಟ್ ಬ್ರೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಹೊರಡಿ. ನಾನು ನಿನ್ ಮಗಳೇ ತಾನೆ, ಮತ್ ಯಾಕೆ ಅವ್ರನ್ನೊಂಥರ ನನ್ನೊಂಥರ ಟ್ರೀಟ್ ಮಾಡ್ತೀಯಾ? ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಮಾಮ್? ನಿನ್ಗೆ ಇದೆಲ್ಲ ಕಾಣಿಸೋದೇ ಇಲ್ವಾ? ಚಿಕ್ಕವಳಿದ್ದಾಗಿಂದನು ನನ್ಗೆ ಹೀಗೆ ಮಾಡ್ಕೊಂಡ್ ಬಂದಿದ್ಯಾ? ನನ್ನಂತದ್ದೇನ್ ಮಾಡಿದೀನಿ ಮಾಮ್? ನಾನು ನಿನ್ಗೆ ಯಾಕೆ ಅಷ್ಟೊಂದು ಹೇಟ್ ಮಾಡ್ತೀಯಾ? ಯಾಕಷ್ಟೊಂದು ಹರ್ಟ್ ಮಾಡ್ತೀಯಾ? ಮಾತು ಅತಿ ಆಗ್ತಾ ಇದೆ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ನನ್ಗಿಷ್ಟೆಲ್ಲ ಆಗ್ತಿದ್ರು ತಡ್ಕೊಂಡು ಹೇಗ್ ಸುಮ್ಮನೆ ಇರ್ಲಿ ನಾನು? ನನ್ನನ್ನು ಹಬ್ಬಕ್ಕೆ ಕರ್ದಿಲ್ಲ, ಬಟ್ ಅಶ್ವಿನಿನ ಹಬ್ಬಕ್ಕೆ ಕರ್ದಿದ್ಯಾ? ಕರ್ದಿಲ್ಲ ಅಂದ್ರು ನಾನೇ ಬಂದಿದ್ದೀನಿ. ಇನ್ ಕೇಸ್ ನಾನು ಬಂದಿಲ್ಲ ಅಂದಿದ್ರು ನಾನ್ ಯಾರಿಗೂ ನೆನಪಾಗ್ತಿರ್ಲಿಲ್ಲ. ನಿಮ್ ಪಾಡಿ ನೀವು ಗ್ರ್ಯಾಂಡ್ ಆಗಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿರ್ತಿದ್ರಿ. ಯಾಕೆ ಹೀಗೆ ಮಾಮ್? ಹೇಳು, ನನ್ನಂತ ತಪ್ಪು ಏನ್ ಮಾಡಿದ್ದೀನಿ? ಎಲ್ರು ಮನೇಲಿದ್ದಾರೆ, ಸುಮ್ಮನೆ ಇರು. ಇಲ್ಲ ಮಾಮ್, ನಾನ್ ಮಾತಾಡ್ತೀನಿ. ನೋಬಡಿ ಕ್ಯಾನ್ ಸ್ಟಾಪ್ ಮೀ. ನನ್ಗೆ ಆನ್ಸರ್ ಬೇಕು. ಟೆಲ್ ಮೀ ಮಾಮ್, ಮಕ್ಳ ಮಧ್ಯೆನೆ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ತೋರಿಸ್ತಾ ಇದ್ಯಾ? ನಾನು ಈ ಮನೆಯವಳೆ ತಾನೆ, ನಾನು ನಿನ್ ಮಗಳೇ ತಾನೆ, ಮತ್ ನನ್ನನ್ ಯಾಕೆ ಹೀಗೆ ಟ್ರೀಟ್ ಮಾಡ್ತಿದ್ಯಾ? ಹೇಳು ಮಾಮ್, ಟೆಲ್ ಮೀ ವೈ? ಮಹಿ, ನಾನು ಆಗ್ಲಿಂದ ಸುಮ್ಮನೆ ಇದ್ದೀನಿ ಅಂತ ಮಾತಾಡ್ತಾನೆ ಇದೆಯಾ? ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಬೇಕು. ಇಲ್ದಿದ್ರೆ ಮಾತುಗೂ ಬೆಲೆ ಇರಲ್ಲ, ನಮಗೂ ಬೆಲೆ ಇರಲ್ಲ. ಮೊದಲು ಅದನ್ನ ಅರ್ಥ ಮಾಡ್ಕೊ. ನಿನಗೆ ನೀನೇ ಏನೇನು ಅನ್ಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಳಸ್ಕೊಂಡು ತಪ್ಪಲ್ಲ ನಂದು ಅನ್ನೋ ಥರ ಮಾತಾಡ್ತೀಯ. ನೀನು ಯಾವಾಗ ಬಂದ್ರು ಇವಳು ಯಾಕಪ್ಪ ಬಂದ್ಲು ಅನ್ನೋ ಥರ ಮಾಡ್ತೀಯ. ಆ ಕಾರಣಕ್ಕೆ ನೀನನ್ನ ಹಬ್ಬಕ್ಕೆ ಕರೆದಿಲ್ಲ. ಇದೆಲ್ಲ ನಾವು ಮಾಡಿದ್ದಲ್ಲ, ನೀನೇ ತಂದ್ಕೊಂಡಿರೋದು. ಇದೆಲ್ಲ ಆಗಿರೋದು ನಿನ್ ಬಿಹೇವಿಯರ್ ಅಂತ, ನಿನ್ ಮಾತಿಂದ. ಮಾಮ್, ಅಂತದ್ದೇನ್ ಮಾಡಿದೀನಿ ಮಾಮ್ ನಾನು? ನನಗ್ ಗೊತ್ತಿರೋ ಮಟ್ಟಿಗೆ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ. ನನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ನನಗೆ ಹರ್ಟ್ ಆದ್ರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ ಅಷ್ಟೇ. ನಾನು ರಿಯಾಕ್ಟ್ ಮಾಡೋ ರೀತಿ ನಿಮ್ಗೆ ಹಾಗೆ ಅನ್ನಿಸಿರ್ಬೋದು ಅಷ್ಟೇ. ಅದ್ ಬಿಟ್ರೆ ನಾನು ಯಾರಿಗೆ ಏನ್ ಮಾಡಿದೀನಿ ಮಾಮ್? ಯಾಕೆ ನಿಮಗ್ ನನ್ ತಪ್ಪೇ ಕಾಣುತ್ತೆ? ಯಾಕೆ ನನಗೆ ಎಲ್ಲ ಹೇಳ್ತೀರಾ? ಅಕ್ಕನ್ಗೆ ಯಾಕೆ ಏನು ಹೇಳಲ್ಲ? ಅಶ್ವಿನಿ ಅಕ್ಕ ಅನ್ನೋದು ಮರೆತು ಎಷ್ಟು ಇರಿಟೇಟ್ ಮಾಡ್ತಾಳೆ ಗೊತ್ತಾ ಮಾಮ್? ನನ್ನನ್ನು ಇನ್ಸಲ್ಟ್ ಮಾಡೋ ಒಂದೇ ಒಂದು ಸಣ್ಣ ಆಪರ್ಚುನಿಟಿನೂ ಬಿಡಲ್ಲ ಅವಳು. ನನ್ನನ್ನ ಎನಿಮಿ ತರ ನೋಡ್ತಾಳೆ. ನನ್ನ ಹಸ್ಬೆಂಡ್ ಜೀವನ ನನ್ ಮುಂದೆನೆ ಇನ್ಸಲ್ಟ್ ಮಾಡಿ ನನಗೆ ಹರ್ಟ್ ಆಗೋ ಹಾಗೆ ಮಾಡ್ತಾಳೆ. ಇದೆಲ್ಲ ತಪ್ಪಲ್ವಾ ಮಾಮ್? ಇದನ್ನೆಲ್ಲ ಮಾಡ್ಬೇಡ ಅಂತ ನೀನ್ ಯಾಕೆ ಅವಳು ಒಂದ್ ಮಾತು ಹೇಳಲ್ಲ? ಯಾಕೆಂದ್ರೆ ಇದೆಲ್ಲ ನಿನ್ ತಲೆನೋವು. ಇದೆಲ್ಲ ನೀನೇ ಆಯ್ಕೆ ಮಾಡ್ಕೊಂಡಿರೋದು, ನೀನೇ ಅನುಭವಿಸ್ಬೇಕು. ಅದ್ರ ಕಾನ್ಸಿಕ್ವೆನ್ಸಸ್ ಏನೇ ಇದ್ರು ನೀನೇ ಫೇಸ್ ಮಾಡ್ಬೇಕು. ಅದು ಬಿಟ್ಟು ಎಲ್ರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಕೂರೋದಲ್ಲ. ಎಲ್ಲಾನು ನಾನೇ ಅನುಭವಿಸ್ಬೇಕು ಅಂದ್ರೆ ನನ್ ಮನೆಯವರು ಅಂತ ನೀವೆಲ್ಲ ಇರೋದು ಯಾಕೆ ಮಾಮ್?
ಅಳಿಮಯ್ಯ ಏನಪ್ಪ ಇದೆಲ್ಲ? ಅಲ್ಲಿ ಹಬ್ಬಕ್ಕೆ ಸಿಸ್ಟರ್ಸು ಭಾವಂದ್ರೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಕೂತು ಕಾಲ ಕಳೆಯೋದು ಬಿಟ್ಟು ಇಲ್ಲಿ ಒಬ್ಬನೇ ಪ್ರಪಂಚ ಮುಳುಗೋದವ್ರ ಥರ ಕೂತಿದ್ಯಲ್ಲ. ಪ್ರಪಂಚಕ್ಕೆ ಎದುರ್ಕೊಂಡೆ ಮಮ್ಸ್ ನಾನಿಲ್ಲಿ ಬಂದು ಕೂತಿರೋದು. ಆಚೆ ಕಾಲಿಟ್ರೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾರಾದ್ರೂ ಮಾತಾಡ್ತಿದ್ರೆ ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಏನೋ ಅಂತ ಡೌಟ್ ಬರ್ತಿದೆ. ಎಲ್ರು ಅವ್ರ ಕಣ್ಣಲ್ಲೇ ನನ್ನನ್ನು ಚುಚ್ತಿದ್ದಾರೆ ಅಂತ ಅನ್ಸ್ತಿದೆ ಮಾಮ್ಸ್ ನನಗೆ. ಅಯ್ಯೋ ದೇವ್ರೆ, ನಿನ್ ಕಷ್ಟ, ನಿನ್ ಒದ್ದಾಟ ಎಲ್ಲ ನನಗೆ ಅರ್ಥ ಆಗುತ್ತೆ ಕಣೋ. ಇವತ್ತು ಹಬ್ಬದ ದಿವಸ ಡ್ರಿಂಕ್ಸ್ ಮಾಡೋದು ಬೇಡ ಅಷ್ಟೇ ನಾನು ಕೇಳ್ಕೊಳ್ಳೋದು. ಪ್ಲೀಸ್ ಮಾಮ್ಸ್, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಡಿಪ್ರೆಷನ್ ಅಲ್ಲಿ ಕಲರ್ ಬ್ಲೈಂಡ್ ಆಗ್ಬಿಟ್ಟಿದ್ದೀನಿ ನಾನು. ಇಷ್ಟು ದಿನ ನನಗೆ ಯಾವುದೆಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತೋ ಅದೆಲ್ಲ ಇವಾಗ ಬ್ಲ್ಯಾಂಕ್ ಅನಿಸ್ತಾ ಇದೆ ಮಾಮ್ಸ್. ಓ ಅಳಿಮಯ್ಯ, ನನ್ನ ಮಾತು ಕೇಳೋ. ನಾನು ಹೇಳ್ಕೊಟ್ಟ ಮಂತ್ರ ನೆನಪು ಮಾಡ್ಕೊಳ್ಳೋ, ಅದನ್ನ ಹೇಳೋ. ತಂಡ ಕೂಲ್ ಬೆಂಕಿ ಬಿತ್ತು ನಿನ್ ತಂಡ ಕೂಲ್ಗೆ. ಒಂದು ಮಾತು ಆಡಂಗಿಲ್ಲ, ಹೋಗ್ತಾ ಇರ್ಬೇಕಷ್ಟೇ. ಓಕೆ, ಅಂಡರ್ಸ್ಟ್ಯಾಂಡ್. ಯಾಕೆ ಹಾಗೆ ಹೇಳ್ತಿದ್ರ? ಏನಾಯ್ತು? ಅದು ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದಕ್ಕೆ ಇವತ್ತು ನಾನು ಗೆಳೆಯ ಮತ್ತೆ ಒಂದಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನೀವೇ. ಅದಕ್ಕೆ ಆನಂದ್ ಅವರೇ, ಪ್ಲೀಸ್ ನೀವು ಹೀಗೆಲ್ಲ ಮಾತಾಡ್ಬಿಡಿ, ನಂಗೊಂಥರ ಮುಜುಗರ ಆಗುತ್ತೆ. ಯಾರು ಮಾಡ್ತಾ ಇರೋದನ್ನ ನಾನು ಮಾಡಿಲ್ವಲ್ಲ, ಅದ್ರಲ್ಲಿ ದೊಡ್ಡಸ್ಗೆ ಏನ್ ಬಂತು? ಸೊ ಪ್ಲೀಸ್. ಇಲ್ಲ ಅದಕ್ಕೆ, ನೀವು ಮಾಡಿರೋ ಕೆಲಸ ಎಷ್ಟು ದೊಡ್ಡದು ಅಂತ ನನಗೆ ಮಾತ್ರ ಗೊತ್ತಿಲ್ಲ. ನಾನು ಇದನ್ನು ಯಾವತ್ತೂ ಮರೆಯಲ್ಲ. ಅದಕ್ಕೆ ಹಬ್ಬಕ್ಕೆ ನಿಮ್ಮ ಮನೆಗೆ ಬಂದಲ್ಲ, ಆಗ್ಲೇ ಹೇಳ್ಬೋದಾಗಿತ್ತು, ಬಟ್ ಹೇಳಕ್ಕಾಗ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಆನಂದ್ ಅವರೇ, ಪ್ಲೀಸ್ ನೀವು ಹೀಗೆಲ್ಲ ಮಾತಾಡ್ತಾನೆ ಇದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಒಂಥರ ಕಷ್ಟ ಆಗುತ್ತೆ. ದಯವಿಟ್ಟು. ಆಯ್ತು, ಸರಿ ಬಿಡಿ. ಅದಕ್ಕೆ ಈಗ ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಗೆಳೆಯ ಇಬ್ರು ಮತ್ತೆ ಒಂದಾಗಿದ್ದ ಖುಷಿಗೆ ಅಪರ್ಣ ನಾನು ಸಣ್ಣದಾಗೊಂದು ಪಾರ್ಟಿ ಅರೇಂಜ್ ಮಾಡಿದೀವಿ. ಗೆಳೆಯರಿಗೆ ಬಾರೋ ಅಂತ ಕರೆದೆ, ಜೊತೆಗೆ ನಿಮ್ಮನ್ನು ಕರ್ಕೊಂಬಂದೆ. ನೀವೇನೋ ಬರಲ್ಲ ಡೌಟ್ ಅಂದ, ಅದಕ್ಕೆ ಪರ್ಸನಲ್ ಆಗಿ ನಾನೇ ನಿಮಗೆ ಫೋನ್ ಮಾಡಿ ಇನ್ವೈಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಬರಲೇಬೇಕು. ಅದಕ್ಕೆ ನೀವಿಬ್ಬರು ಒಟ್ಟಿಗೆ ಬರ್ಬೇಕು. ಆಯ್ತಾ? ತುಂಬಾ ಖುಷಿ ಆಗುತ್ತೆ, ಬನ್ನಿ. ಅದಕ್ಕೆ ಆಮೇಲೆ ನೀವು ಬರ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಅಷ್ಟೇ. ಸರಿ, ಬರ್ತೀನಿ. ಈಗ ನನಗೆ ಸಮಾಧಾನ ಆಯ್ತು. ಇಬ್ರು ಒಟ್ಟಿಗೆ ಬರ್ಬೇಕು, ಮರಿಬೇಡಿ. ಹಾ ಸರಿ, ಅದಕ್ಕೆ ಕಾಯ್ತಾ ಇರ್ತೀನಿ. ಬಾಯ್. ಅಯ್ಯೋ, ನೀವು ಕೇಳ್ತಾ ಇದ್ದೀರಲ್ಲ, ಅವನಿಗೆ ಕಜಾಯ ಅಂದ್ರೆ ತುಂಬಾ ಇಷ್ಟ. ಹಾಕಿ ಜಮಾಯಿಸ್ತಾನೆ. ಎಂಥ ಒಳ್ಳೆ ಫ್ರೆಂಡ್ಶಿಪ್ ಇವ್ರದು. ಯಾರ್ದೋ ಕಣ್ ಬಿದ್ದಿರುತ್ತೆ, ಅದಕ್ಕೆ ಹೀಗಾಗಿರೋದು. ಭಗವಂತ ಇನ್ ಯಾವತ್ತೂ ಈ ತರ ಆಗದೆ ಇರ್ಲಿ. ಇವ್ರ ಫ್ರೆಂಡ್ಶಿಪ್ ಕೊನೆಯವರೆಗೂ ಹೀಗೆ ಇರಲಿ.